ನಮಸ್ತೆ ಎಲ್ಲರಿಗೂ. ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಉಳ್ಳಾಗಡ್ಡಿ, ಹಾಗೆ ಒಂದು 4 ಮೆಣಸಿನ್ಕಾಯಿ, ಒಂದೆರಡು ಟಮಾಟೆ ಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೀನಿ. ಉದ್ದಕ್ಕೆ ಹೆಚ್ಚಿಗಿಟ್ಕೊಳ್ಳಿ. ಹಾಗೆ ಟಮಾಟೆ ಮೆಣಸಿನ್ಕಾಯಿ ಕೂಡ ಉದ್ದಕ್ಕೇ ಹೆಚ್ಚಿಟ್ಕೊಳ್ಳಿ. ಈಗ ಉಳ್ಳಾಗಡ್ಡಿ ಕೆಂಪಾದ ನಂತರ ಈಗ ಟಮಾಟೆ ಮೆಣಸಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುವಾಡಿ ಅದು ಕೂಡ ಸ್ವಲ್ಪ ಹೊತ್ತು ಬೆನೀಲಿ, 1-2 ನಿಮಿಷ. ಇದೆಲ್ಲ ಚೆನ್ನಾಗಿ ಬೆನೀಲಿ. ಈಗ ಬೆಂದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿನವನ್ನು ಹಾಕಿ, ಇದು ಚಪಾತಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಆಲೂಗಡ್ಡೆ ಬೆಂದಿದೆ. ಈಗ ಒಂದು ಸಿಪ್ಪೆ ಎಲ್ಲ ಸುಲಿದು ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಅದನ್ನು ಕೂಡ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಈಗ ಎಲ್ಲ ಆಲೂಗಡ್ಡೆ ಬೆಂದಿರ್ತೈತೆ, ಎಲ್ಲ ಚೆನ್ನಾಗಾಗಿರ್ತೈತೆ. ಈಗ ದೋಸೆ ಜೊತೆ ತಿಂತಾಯಿದ್ದೀವಿ ನಾವು. ಹಾಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಎಲ್ಲರೂ ಲೈಕ್ ಶೇರ್ ಮಾಡಿ. ಎಲ್ಲರಿಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.